ಮತ್ತೊಮ್ಮೆ ತಮಿಳಿನ ನಟ ಅಜಿತ್ ಅವರ ಕಾರು ಆಕ್ಸಿಡೆಂಟ್ಗೀಡಾಗಿದೆ. ಒಂದೇ ತಿಂಗಳಲ್ಲಿ ಎರಡನೇ ಬಾರಿಗೆ ಅವರ ಕಾರು ಈ ರೀತಿ ಆಕ್ಸಿಡೆಂಟ್ ಆಗ್ತಾ ಇರುವಂಥದ್ದು. ಅದೃಷ್ಟವಶಾತ್ ಅಜಿತ್ ಅವರಿಗೆ ಏನೂ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಮ್ಮೆ ತಮಿಳು ನಟ ಅಜಿತ್ ಕಾರು ಆಕ್ಸಿಡೆಂಟ್ಗೀಡಾಗಿದೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ತಮಿಳು ನಟ ಅಜಿತ್ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆ ದುಬೈ, ಇವತ್ತು ಸ್ಪೇನ್ ರೇಸ್ ಟ್ರ್ಯಾಕ್ನಲ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು. ಒಂದೇ ತಿಂಗಳ ಅಂತರದಲ್ಲಿ 2 ಬಾರಿ ಅಜಿತ್ ಕಾರು ಆಕ್ಸಿಡೆಂಟ್ ಆಗಿದೆ. ನಾನು ಸೇಫ್ ಆಗಿದ್ದೇನೆ ಅಂತ ಹೇಳಿ ಅಜಿತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಭಿಮಾನಿಗಳಿಗೆ ಸಂದೇಶವನ್ನ ರವಾನಿಸಿದ್ದಾರೆ. ಅಜಿತ್ ಇತ್ತೀಚೆಗೆ ರೇಸ್ನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಕಾರ್ ಮತ್ತು ಬೈಕ್ ರೇಸ್ನಲ್ಲಿ. ಮೊನ್ನೆ ದುಬೈ, ಇವತ್ತು ಸ್ಪೇನ್ನಲ್ಲಿ ಅವರ ಕಾರು ಆಕ್ಸಿಡೆಂಟ್ ಈಡಾಗಿರುವಂಥದ್ದು. ನೀವು ಕೂಡ ಅದರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಈ ಡ್ರೈವ್ ಮಾಡ್ತಾ ಇದ್ದಾರಲ್ಲ, ಇದು ಅಜಿತ್ ಅವರು ಕಾರ್ ಡ್ರೈವ್ ಮಾಡ್ತಾ ಇರುವಂಥದ್ದು ರೇಸ್ನಲ್ಲಿ. ಕಾರು ಪಲ್ಟಿ ಆಗಿದೆ. ಈ ಸಂದರ್ಭದಲ್ಲಿ ಏನಾಗ್ಬಿಡ್ತೋ ಏನೋ ಅನ್ನುವಂತಹ ಭಯ, ಆತಂಕ ಅವರ ಅಭಿಮಾನಿಗಳಿಗಿತ್ತು. ತದನಂತರ ಅಜಿತ್ ಅವರೇ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ನನಗೇನು ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೆಹಲಿ ಪ್ರತಿನಿಧಿ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ಆಕ್ಸಿಡೆಂಟ್ ಆಗಿದ್ದು ಹೇಗೆ ಅಂತ ಹೇಳಿ, ಸದ್ಯಕ್ಕೆ ಈಗ ಅಜಿತ್ ಅವರ ಪರಿಸ್ಥಿತಿ ಹೇಗಿದೆ ಅಂತ? ಪ್ರೇಮ್, ಈಗ ಅಜಿತ್ ಅವರ ಪರಿಸ್ಥಿತಿ ಗಂಭೀರವಾಗಿ ಏನಿಲ್ಲ. ಅವರು ಅಪಾಯದಿಂದ ಪಾರಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಅವರ ಮ್ಯಾನೇಜರ್ ಸುರೇಶ್ ಅವರು ಹೇಳ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಎಕ್ಸ್ ಖಾತೆಯಲ್ಲೂ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಹಜವಾಗಿ ನಮಗೆ ಗೊತ್ತಿರುವ ಹಾಗೆ ಅಜಿತ್ ಅವರು ಕಾರ್ ರೇಸ್ ಮೇಲೆ ಸಾಕಷ್ಟು ಆಸಕ್ತಿಯನ್ನು ಹೊಂದಿರುವಂತದ್ದು, ಮತ್ತೆ ಅವರು ತಮ್ಮದೇ ಆದಂತ ಒಂದು ಕಾರ್ ರೇಸಿಂಗ್ ಕಂಪನಿಯನ್ನು ಕೂಡ ಹೊಂದಿದ್ದಾರೆ. ಹೀಗಾಗಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತ ಕಾರ್ ರೇಸಿಂಗ್ ನಲ್ಲಿ ಆಗಾಗ್ಗೆ ಭಾಗಿಯಾಗ್ತಾ ಇರ್ತಾರೆ. ಅಕ್ಟೋಬರ್ ಇಂದ ಮಾರ್ಚ್ ನಡೆಯುವಂತ ಎಲ್ಲಾ ಅಂತಾರಾಷ್ಟ್ರೀಯ ಕಾರ್ ರೇಸಿಂಗ್ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾರೆ. ಇತ್ತೀಚೆಗೆ ದುಬೈಯಲ್ಲಿ ಕೂಡ ಅವರು ಭಾಗಿಯಾಗಿದ್ದಂತ ಗಮನಿಸಿದ್ವಿ. ಈ ಸಂದರ್ಭದಲ್ಲೂ ಕೂಡ ರೇಸ್ ಮಾಡುವಂತ ಸಂದರ್ಭದಲ್ಲಿ ಕಾರು ಅಪಘಾತಕ್ಕೆ ಈಡಾಗಿತ್ತು. ಈಗ ಇವತ್ತು ಸ್ಪೇನ್ ನಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಕಾರ್ ರೇಸ್ ಕಾರ್ಯಕ್ರಮ ಪಂದ್ಯ ಇತ್ತು. ಆ ಪಂದ್ಯದಲ್ಲೂ ಕೂಡ ಭಾಗಿಯಾದಂತ ಸಂದರ್ಭದಲ್ಲಿ ಮುಂದಿನ ಕಾರೊಂದನ್ನ ಓವರ್ಟೇಕ್ ಮಾಡುವಂತಹ ಪ್ರಯತ್ನದಲ್ಲಿ ಕಾರು ಅಪಘಾತಕ್ಕೆ ಈಡಾಗಿರುವಂತದ್ದು. ಅಜಿತ್ ಅವರ ಕಾರು ಮುಂದೆ ಹೋಗ್ತಿದ್ದಂತ ಕಾರನ್ನ ನಿರಂತರವಾಗಿ ಓವರ್ಟೇಕ್ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇತ್ತು. ಆದ್ರೆ ರಸ್ತೆಗಳಲ್ಲಿ ಕರ್ವ್ ಇದ್ದಂತ ಸಂದರ್ಭದಲ್ಲಿ ಓವರ್ಟೇಕ್ ಮಾಡುವಂತ ಸಂದರ್ಭದಲ್ಲಿ ಮುಂದಿನ ಗಾಡಿಗೆ ಹಿಟ್ ಆಗಿರುವಂತದ್ದು. ಹಿಟ್ ಆದಂತ ಬೆನ್ನಲ್ಲೇ ಗಾಡಿ ಹಲವು ಬಾರಿ ಫಲ್ಟಿಯಾಗಿ ಬಿದ್ದಿರುವಂತದ್ದನ್ನ ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ಅಪಾಯದಿಂದ ಯಾವುದೇ ಏನು ಅಪಾಯಗಳಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವ್ರ ಮ್ಯಾನೇಜರ್ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮತ್ತೆ ಖುದ್ದು ಅಜಿತ್ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಯಾವುದೇ ಅಪಾಯಗಳಿಲ್ಲ, ಮತ್ತೆ ನನಗಾಗಿ ಪ್ರಾರ್ಥನೆ ಮಾಡಿದಂತ ಅಭಿಮಾನಿಗಳಿಗೆ ಧನ್ಯವಾದಗಳು ಅನ್ನುವಂತ ನಿಟ್ಟಿನಲ್ಲಿ ಅವರು ತಿಳಿಸಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.